ರ್ಯಾಪಿಡೋ ಸಂಸ್ಥೆಗೆ ಕರ್ನಾಟಕ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ನಿಮ್ಮ ಸುದ್ದಿಗಾರ ಈಗ ಜಿಯೋ ಟಿವಿಯಲ್ಲಿ. ನೀವು ಕೂಡ ಪ್ರತಿದಿನ ಆಫೀಸ್ಗೆ ಅಥವಾ ಕಾಲೇಜಿಗೆ ಹೋಗಲು ರ್ಯಾಪಿಡೋ ಬುಕ್ ಮಾಡ್ತೀರಾ? ಹಾಗಾದ್ರೆ ಈ ಸುದ್ದಿ ಖಂಡಿತ ನಮಗೂ ನಿಮಗೂ ದೊಡ್ಡ ಖುಷಿಯನ್ನ ನೀಡಲಿದೆ. ನಮ್ಮದೇ ಬೆಂಗಳೂರು ಮೂಲದ ಹೆಮ್ಮೆಯ ರ್ಯಾಪಿಡೋ ಸಂಸ್ಥೆಗೆ ಕರ್ನಾಟಕ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯ ಸಾರಿಗೆ ಪ್ರಾಧಿಕಾರದಿಂದ ರ್ಯಾಪಿಡೋಗೆ ಅಧಿಕೃತವಾಗಿ ಬರೋಬ್ಬರಿ 5 ವರ್ಷಗಳ ಕಾಲ ಕ್ಯಾಬ್ ಪರವಾನಗಿ ಅಂದರೆ ಲೈಸೆನ್ಸ್ ಸಿಕ್ಕಿದ್ದು. ಇದು 2031 ಆಗಸ್ಟ್ ವರೆಗೆ ಸಂಪೂರ್ಣವಾಗಿ ವ್ಯಾಲಿಡ್ ಇರಲಿದೆ ಅಂತ ಅಧಿಕೃತವಾಗಿ ತಿಳಿಸಲಾಗಿದೆ. ಕರ್ನಾಟಕದ ಒಟ್ಟು 21 ನಗರಗಳಲ್ಲಿ ರ್ಯಾಪಿಡೋ ತನ್ನ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದೆ. ರಾಜ್ಯದಲ್ಲಿ ಬರೋಬ್ಬರಿ 3 ಲಕ್ಷಕ್ಕೂ ಅಧಿಕ ಕ್ಯಾಪ್ಟನ್ಗಳು, 2 ಕೋಟಿಗೂ ಅಧಿಕ ನೋಂದಾಯಿತ ಗ್ರಾಹಕರು ಈ ಜನಪ್ರಿಯ ವೇದಿಕೆಯನ್ನು ಬಳಸ್ತಾ ಇದ್ದಾರೆ. ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಹಾಗೂ ಶಿವಮೊಗ್ಗ ಸೇರಿದಂತೆ ರಾಜ್ಯದ ಅನೇಕ ಪ್ರಮುಖ ನಗರಗಳಲ್ಲಿ ರ್ಯಾಪಿಡೋ ತನ್ನ ಸೇವಾ ಜಾಲವನ್ನು ಯಶಸ್ವಿಯಾಗಿ ವಿಸ್ತರಿಸಿದೆ. ಈ ಹೊಸ ಪರವಾನಗಿಯಿಂದಾಗಿ ನಮ್ಮ ರಾಜ್ಯದ ಕ್ಯಾಪ್ಟನ್ಗಳು ಮತ್ತು ಗ್ರಾಹಕರಿಗೆ ಸಾರಿಗೆ ಸೇವೆಯ ಕುರಿತು ಹೆಚ್ಚಿನ ಭದ್ರತೆ, ಸ್ಥಿರತೆ ದೊರೆಯಲಿದೆ ಅಂತ ಕಂಪನಿ ಹರ್ಷ ವ್ಯಕ್ತಪಡಿಸಿದೆ. ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಅರ್ಬನ್ ಮೊಬಿಲಿಟಿ ಮಿಷನ್ ನಲ್ಲೂ ಕೂಡ ರ್ಯಾಪಿಡೋಗೆ ಪ್ರಮುಖ ಸ್ಥಾನ ನೀಡಲಾಗಿದೆ. ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸಹಕಾರದೊಂದಿಗೆ ಪ್ರಯಾಣಿಕರಿಗೆ ಮತ್ತಷ್ಟು ಸುಲಭವಾದ ಸಂಚಾರ ವ್ಯವಸ್ಥೆ ಕಲ್ಪಿಸಲು ಈ ಪಾಲುದಾರಿಕೆ ಸಹಕಾರಿಯಾಗಲಿದೆ. ಕ್ಯಾಬ್ ಅಗ್ರಿಗೇಟರ್ಗಳ ವಿರುದ್ಧ ರಾಜ್ಯ ಸಾರಿಗೆ ಇಲಾಖೆ ಇತ್ತೀಚೆಗೆ ಕಠಿಣ ಕ್ರಮಗಳನ್ನು ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಈ ಪರವಾನಗಿ ದೊರೆತಿರುವುದು ಗಮನಾರ್ಹವಾಗಿದೆ. ಸರ್ಕಾರ ನಿಗದಿಪಡಿಸಿರುವ ಮಿತಿಗಿಂತ ಹೆಚ್ಚಿನ ಶುಲ್ಕ ವಿಧಿಸಲಾಗುತ್ತಿದೆ ಎಂಬ ಸಾರ್ವಜನಿಕ ಆರೋಪದ ಹಿನ್ನೆಲೆಯಲ್ಲಿ ಓಲಾ, ಉಬರ್, ರ್ಯಾಪಿಡೋ ಮತ್ತು ನಮ್ಮ ಯಾತ್ರಿ ಸಂಸ್ಥೆಗಳಿಗೆ ಸಾರಿಗೆ ಇಲಾಖೆ ಇತ್ತೀಚೆಗೆ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಟ್ಯಾಕ್ಸಿ ಹಾಗೂ ಚಾಲಕರ ಸಂಘಟನೆಗಳಿಂದ ಬಂದ ಸರಣಿ ದೂರುಗಳ ಆಧಾರದ ಮೇರೆಗೆ ಇಲಾಖೆಯು ಈ ಕಾನೂನು ಕ್ರಮವನ್ನು ಕೈಗೊಂಡಿತ್ತು. ಕಳೆದ 2015ರಲ್ಲಿ ಆರಂಭವಾದ ರ್ಯಾಪಿಡೋ ಕಂಪನಿಯು ಸದ್ಯ ದೇಶದ 400ಕ್ಕೂ ಹೆಚ್ಚು ನಗರಗಳಲ್ಲಿ ತನ್ನ ವ್ಯಾಪಾರ ವಿಸ್ತರಿಸಿದ್ದು, ಬೈಕ್, ಟ್ಯಾಕ್ಸಿ, ಆಟೋ, ಕ್ಯಾಬ್ ಹಾಗೂ ಪಾರ್ಸೆಲ್ ಡೆಲಿವರಿಯಂತಹ ವಿವಿಧ ಸೇವೆಗಳನ್ನು ಒದಗಿಸ್ತಾ ಇದೆ. ಕರ್ನಾಟಕದಲ್ಲಿ ದೊರೆತಿರುವ ಈ ಹೊಸ ಅನುಮತಿಯು ರ್ಯಾಪಿಡೋ ಸಂಸ್ಥೆಗೆ ರಾಜ್ಯದ ನಿಯಂತ್ರಣ ಚೌಕಟ್ಟಿನಡಿ ತನ್ನ ಸೇವೆಯನ್ನು ಮತ್ತಷ್ಟು ಸುರಕ್ಷಿತವಾಗಿ, ದೀರ್ಘಕಾಲಿಕವಾಗಿ ವಿಸ್ತರಿಸಲು ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ. ಸುದ್ದಿಗಾರ ವಾಹಿನಿಯ ನೇರ ಪ್ರಸಾರವನ್ನ ವೀಕ್ಷಿಸಲು ವಿಐ ಮೂವೀಸ್ ಅಂಡ್ ಟಿವಿ ಆಪ್ ನ ಡೌನ್ಲೋಡ್ ಮಾಡಿಕೊಳ್ಳಿ. ನಂತರ ಸುದ್ದಿಗಾರ ಅಂತ ಸರ್ಚ್ ಮಾಡಿ.